ರೀತಿ ಹಿಂಸೆ ಕೊಡ್ತಿದ್ಯಾ? ಯಾವ ತಪ್ಪಿಗೆ ಈ ಶಿಕ್ಷೆ? ಚಿಕ್ಕ ವಯಸ್ಸಿಂದ ನಿನ್ನ ಪೂಜಿಸ್ಕೊಂಡು ನಿನ್ನ ನಂಬ್ಕೊಂಡ್ ಬಂದಿದ್ದೀನಿ. ನನ್ನ ಎಲ್ಲ ಕಷ್ಟ ಸುಖ ಎಲ್ಲಾನು ಹೇಳ್ಕೊಂಡಿದ್ದೀನಿ. ಆದ್ರೆ ನಾನಿಲ್ಲಿ ಅನುಭವಿಸ್ತಿರೋ ಕಷ್ಟ ನಿನಗೆ ಕಾಣಿಸ್ತಿಲ್ವಾ? ಈ ಮನೆ ಸಾಹಸನೆ ಸಾಕು ಅಂತ ನಾನು ಊರಿಗೆ ಹೊರಟಿದ್ರೆ ಅದಕ್ಕೂ ನೀನ್ ಬಿಡ್ಲಿಲ್ವಲ್ಲ ತಾಯಿ. ಇಲ್ಲೆಲ್ರೂ ನನ್ನ ಗೊಂಬೆ ತರ ಉಪಯೋಗಿಸ್ಕೊಂಡು ಆಟ ಆಡ್ತಿದ್ದಾರೆ. ನನಗೆ ಸಂಬಂಧನೇ ಇಲ್ದೇ ಇರೋರು ನನ್ನನ್ನ ಕಿಡ್ನಾಪ್ ಮಾಡಿಸ್ತಾರೆ. ಚಿಕ್ಕ ಯಜಮಾನ್ರು ಅವ್ರ ತಾಯಿಯನ್ನ ಕಿಡ್ನಾಪ್ ಮಾಡಿಸಿರೋದು ಅಂತ ದೊಡ್ಡ ರಾಮಾಯಣನೇ ಮಾಡಿದ್ರು. ಅವರಲ್ಲಿ ಇನ್ನು ನನ್ನ ಮೇಲೆ ದ್ವೇಷ ಬೆಳೆಯೋ ಹಾಗೆ ಮಾಡಿದ್ರು. ಇದ್ರಿಂದ ಏನ್ ಸಾಧಿಸ್ತಿದೀಯ ನೀನು? ನಾನ್ ಕಾರಲ್ಲಿದ್ದೆ ಅಂತ ಅಮ್ಮ ಅವರು ಕಾರನ್ನೇ ಸುಟ್ಟು ಹಾಕೋದಕ್ ನೋಡಿದ್ರೆ ಚಿಕ್ಕ ಯಜಮಾನ್ರು ಕಾರ್ಗೆ ಸ್ಟಿಕ್ಕರ್ ಅಂಟಿಸಿ ಅವ್ರಿಗಿನ್ನು ಕೋಪ ಬರಿಸ್ತಾ ಇದ್ದಾರೆ. ಈ ರೀತಿ ಅಮ್ಮ ಮಗ ಕಿತ್ತಾಡ್ತಿರೋದನ್ನ ನನ್ನಿಂದ ನೋಡೋದಕ್ಕಾಗ್ತಿಲ್ಲ. ಅವ್ರ ಮದ್ವೆಗೆ ಅಂತ ಬಂದವಳಿಗೆ ನನಗೆ ತಾಳಿ ಕಟ್ಟೋ ತರ ಮಾಡ್ದೆ. ಚಿಕ್ಕ ಯಜಮಾನ್ರು ನನ್ನ ಮದ್ವೆ ಆಗಿರೋದಕ್ಕೆ ತನ್ನ ಮದ್ವೆ ನಿಂತೋಯ್ತು ಅಂತ ಅಮಿತ್ ಅವರು ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ. ಈ ಕಡೆ ನಾನು ಇವ್ರನ್ನ ಗಂಡ ಅಂತಾನು ಒಪ್ಕೊಳ್ಳೋದಕ್ಕಾಗ್ತಿಲ್ಲ. ಈ ಮನೆಯಲ್ಲಿ ಇರೋದಕ್ಕೂ ಆಗ್ತಿಲ್ಲ. ನಿನಗೆ ಕೈ ಮುಗ್ದು ಬೇಡ್ಕೋತೀನಿ, ನನ್ಗಿಲ್ಲಿಂದ ಮುಕ್ತಿ ಕೊಟ್ಬಿಡು. ಇವ್ರೆಲ್ರಿಗೂ ದಾಳವಾಗಿ ಬದುಕೋದಕ್ಕೆ ನನಗಿಷ್ಟ ಆಗ್ತಿಲ್ಲ ತಾಯಿ. ಓ ಬಂಗಾರಿ, ಮನೆಗ್ ಬರ್ತಿದ್ದಾಗೆ ನಿಮ್ ಗಾಡ್ ಹತ್ರ ಗೌರವಾಗಿ ಪೂಜೆ ಮಾಡ್ತಾ ಇದ್ದೀರಾ? ಯಾಕ್ರಿ, ಎಲ್ಲ ಸರಿ ಹೋಯ್ತಲ್ಲ? ಹೌದು, ನೀವು ಸ್ಟಿಕ್ಕರ್ನ ಯಾಕೆ ಕಿತ್ತಾಕಿದ್ರಿ? ನಿಮಗಿಷ್ಟ ಆಗಿಲ್ವಾ? ಇಷ್ಟ ಆಗಿಲ್ಲ ಅಂದ್ರೆ ಬೇರೆದ್ ಹಾಕಿಸ್ತಿದ್ದೆ ತಾನೆ? ನೀವ್ ಯಾರನ್ನು ಅರ್ಥ ಮಾಡ್ಕೊಳಲ್ಲ ಅಂದ್ಮೇಲೆ ನಿಮ್ ಜೊತೆ ಮಾತಾಡೋದು ವ್ಯರ್ಥ. ವ್ಯರ್ಥ ಅಂದ್ರೆ ವೇಸ್ಟು? ನಾನ್ ವೇಸ್ಟು ಅಂತ ಹೇಳ್ತಾ ಇದ್ದೀರಾ? ನೀವ್ ವೇಸ್ಟು ಅಂತ ನೀವೇ ಹೇಳ್ಕೊತಾ ಇದ್ದೀರಾ. ನಾನು ಕನ್ನಡದಲ್ಲಿ ಹೇಳ್ದೆ, ನೀವ್ ಇಂಗ್ಲಿಷಲ್ಲಿ ಹೇಳಿದ್ರಿ ಅಷ್ಟೇ. ಬೇಡಲ್ಲರಿ, ಬೇಡ. ನಾನ್ ಯಾರು, ನಾನ್ ಏನ್ ಮಾಡ್ಬಲ್ಲೆ ಅಂತ ನಿಮ್ಗಿನ್ನ ಗೊತ್ತಿಲ್ಲ. ನೀವ್ ಏನ್ ಬೇಕಾದ್ರೂ ಮಾಡಬಲ್ರು ಅಂತ ನನಗ್ ಗೊತ್ತಿದೆ. ಏನ್ ಗೊತ್ತು? ಏನ್ ಗೊತ್ತು ನಿಮ್ಗೆ? ಏನಾದ್ರೂ ಸಣ್ಣ ವಿಚಾರ ಸಿಕ್ಕಿದ್ರೆ ಸಾಕು 24 ಗಂಟೆನೂ ನಿಮ್ ತಾಯಿಗೆ ವ್ಯಂಗ್ಯ ಮಾಡೋದಕ್ಕೆ ನೋಡ್ತೀರಾ. ಅದು ಬಿಟ್ರೆ ನಿಮಗೇನ್ ಕೆಲ್ಸ ಇಲ್ಲಿ? ವಾರೆ ವಾ, ಸೂಪರ್ ಬಂಗಾರಿ. ನನ್ನ ಎಣ್ಣೆ ಬಾಟ್ಲು ಬಿಟ್ರೆ ನನ್ನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರದ್ ನೀನೊಬ್ಳೆ. ಅದಕ್ಕೆ ಹೇಳೋದು ನನ್ ಬಂಗಾರಿ ಅಂತ. ಅದೇ ಖುಷಿಗೆ ಒಂದ್ ಪೆಗ್ ಹಾಕ್ಬಿಡ್ತೀನಿ. ಹೌದು, ಇಷ್ಟೆಲ್ಲ ನನ್ನನ್ನು ಅರ್ಥ ಮಾಡ್ಕೊಂಡ್ರೋಳು ಮನೆ ಬಿಟ್ಟು ಯಾಕೆ ಹೋದೆ? ಅಂಥದ್ದೇನಾಯ್ತು? ಅಲ್ಲ, ಉತ್ತರ ಕೊಡೋದ್ ಬಿಟ್ಟು ನೆಲ ನೋಡ್ಕೊಂಡಿದ್ರೆ ನಾನೇನ್ ಅರ್ಥ ಮಾಡ್ಕೋಬೇಕು? ಚಿಕ್ಕ ಯಜಮಾನ್ರೆ, ನೀವ್ ಅದನ್ನೆಲ್ಲ ತಿಳ್ಕೊಂಡು ಏನ್ ಮಾಡ್ತೀರಾ? ನಿಮ್ಗೆ ನಿಮ್ ತಾಯಿಗೆ ಕೋಪ ಬರ್ಸ್ಬೇಕಾಗಿತ್ತು, ಅದಾಯ್ತಲ್ಲ. ಇನ್ ನನ್ ವಿಚಾರ ಏನಕ್ಕೆ? ಅದಂತೂ ನಿಜನೇ ಬಿಡು. ಈ ಸ್ಟಿಕ್ಕರ್ನ ಕಾರ್ ಮೇಲೆ ನೋಡ್ತಿದ್ದಾಗೆ ನಿಮ್ಮತ್ತೆ ಅವ್ರ ಮುಖ ಕೊಳ್ತೋಗಿರೋ ಕುಂಬಳಕಾಯಿ ಆದಂಗ ಆಗೋಗಿತ್ತು. ಅದನ್ನ ನೋಡಿರೋ ನನ್ನ ಮನ್ಸು ಅಬ್ಬಬ್ಬಬ್ಬಬ್ಬಬ್ಬಾ ಫುಲ್ ಬಾಟ್ಲೆ ತಕ್ಕ ಖುಷಿ ಆಗೋಗಿತ್ತು. ಅದೆಲ್ಲ ಬಿಡು, ಈ ಮನೇಲಿ ದಿನ ಇದ್ದಿದ್ದೆ. ಹೌದು, ನೀನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ದಿಯಲ್ಲ, ನಿನ್ನ ಯಾರು ಕಿಡ್ನಾಪ್ ಮಾಡಿದ್ರು ಅಂತ ಏನಾದ್ರು ನೋಡಿದ್ಯಾ? ಅವ್ರು ಯಾರು ಅಂತ ಗೊತ್ತಾ? ಅದ್ಯಾವ್ದು ಕಾರ್ ಬಂದ್ ಗೊತ್ತು ಅಂತ ಹೇಳ್ದೆ. ಯಾವ ಕಾರು ಯಾವ ಕಲರು ಅಂತ ಗೊತ್ತಾ? ಆ ಕಾರ್ ಒಳಗಡೆ ಯಾರಿದ್ರು ಅಂತ ಆದ್ರೂ ಗೊತ್ತಾ?
ಅದ್ಯಾವ್ದೋ ಜಾಗದಲ್ಲಿ ನಿನ್ನ ಇಟ್ಟಿದ್ರು ಅಂತ ಹೇಳ್ದೆ. ಆ ಜಾಗ ಮುಂಚೆ ಯಾವತ್ತಾದ್ರೂ ನೋಡಿದ್ಯಾ? ಅಲ್ಲ, ಇದನ್ನೆಲ್ಲ ಯಾಕೆ ಕೇಳ್ತಾ ಇದೀನಿ ಅಂದ್ರೆ, ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ಕಿಡ್ನಾಪರ್ನ ಕಂಡಿಡಿಬಹುದು. ಅದೆಲ್ಲ ನಿಮಗ್ ಯಾಕೆ? ನಿಮ್ ಕಾರ್ ಡಿಕ್ಕಿನಲ್ಲಿ ಸಿಕ್ಕಿದ್ದಷ್ಟೇ ನನಗ್ ನೆನಪು. ನಿಮ್ ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ. ಇನ್ನೇನು ಕೇಳ್ಬೇಡಿ. ಅಲ್ಲಲ್ಲ, ಒಂದ್ ನಿಮಿಷ. ಮಲ್ಗಕ್ ಹೋಗ್ತೀರಾ ಅನ್ಸುತ್ತೆ. ಹೋಗಕ್ಕಿಂತ ಮುಂಚೆ ಒಂಚೂರು ತಿನ್ನಕ್ಕೇನಾದ್ರು ತಂದ್ಕೊಟ್ಬಿಟ್ಟು ಹೋಗಿ. ನಿಮ್ಮ ನೋಡ್ಕೋ ಬರ್ದಲ್ಲಿ 2-3 ದಿನದಿಂದ ಸರಿಯಾಗೇನು ಊಟನೇ ಮಾಡಿಲ್ಲ. ತುಂಬಾ ಹೊಟ್ಟೆ ಹಸಿತದೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಮನೆಯಲ್ಲಿ ತುಂಬಾ ಜನ ಇದ್ದಾರೆ, ಅವ್ರ ಹತ್ರ ಕೇಳಿ ಅವ್ರು ಕೊಡ್ತಾರೆ. ಅಯ್ಯೋ, ಹೆಂಡತಿ ಕನ್ಸನ್ ತೋರ್ಸೋ ತರ ರಾತ್ರಿ ಹೊತ್ತು ಪುಷ್ಪ ಹತ್ರ ಕನ್ಸನ್ ತೋರ್ಸೋ ಅನ್ನಕ್ಕಾಗತ್ತಾ? ತಪ್ಪಲ್ವಾ? ಇವತ್ತೊಂದಿನ ಆದ್ರೂ ಚೂರ್ ಕನ್ಸನ್ ತೋರ್ಸ್ಬಿಟ್ಟು ಹೊಟ್ಟೆ ಹಸಿತಿದೆ. ಇವಾಗ ನನ್ ಕೈಲಿ ಅದೆಲ್ಲ ಮಾಡೋದಿಕ್ಕಾಗಲ್ಲ. ನನಗ್ ನಿದ್ದೆ ಬರ್ತಿದೆ, ನಾನ್ ಮಲ್ಕೋತೀನಿ. ಎರಡು ದಿನದಿಂದ ಕಾರ್ಡಿಕ್ಕಿಲ್ಲಿ ನಿದ್ದೆನೆ ತಾನೆ ಮಾಡಿರೋದು. ಅಲ್ಲ, ಹೇಳ್ದೆ ಹೋಗ್ಲಿ ಬಿಡಿ. ಡಾರ್ಲಿಂಗ್, ಇವತ್ತು ನಿಮ್ಮಿಂದಾನೇ ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಸಾಧ್ಯ. ಹೋಗ್ಲಿ ಬಿಡಿ. ಇದೆಲ್ಲ ನನಗ್ ಸೇರ್ಬೇಕಾಗಿದ್ದ ಒಡವೆನೆ. ಆದ್ರೆ ಅದು ಆ ಮನೆಗ್ ಸೊಸೆಯಾಗಿ ಹೋದ್ಮೇಲೆ ಸಿಗ್ಬೇಕಾಗಿತ್ತು. ನಿನ್ನಿಂದ ಅದು ನನಗ್ ಸಿಗದೆ ಇರೋ ಹಾಗಾಯ್ತು. ಆದ್ರೂ ಆ ಒಡವೆ ಎಲ್ಲ ಈಗ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಇದೆಲ್ಲ ನನ್ನ ಮೈ ಮೇಲಿದೆ. ಆದ್ರೆ ನನಗಿದೆಲ್ಲ ಯಾವುದು ಬೇಡ ಅನ್ಸ್ತಿದೆ. ಇದನ್ನೆಲ್ಲ ತಾರಕ್ ನನಗೆ ಪ್ರೀತಿಯಿಂದ ಹಾಕ್ಬೇಕು ಅನ್ನೋದು ನನ್ನ ಆಸೆ. ಅದು ಗಟ್ಟಿ ಆಗಿರೋದು ನೀನು. ನಿನ್ನ ಅವನಿಂದ ದೂರ ಮಾಡ್ಬೇಕು ಅಂತ ನಿನ್ನನ್ನ ಕಿಡ್ನಾಪ್ ಮಾಡ್ದೆ. ಅವ್ರದ್ದೇ ಕಾರಲ್ಲಿ ಕೂಡ ಹಾಕ್ದೆ. ಆದ್ರೂ ನೀನ್ ಜೀವಂತವಾಗಿ ಬಂದ್ಬಿಟ್ಟಿಯಲ್ಲೇ. ಈಗ ನೀನ್ ಮತ್ತೆ ಆ ಮನೆಗೆ ಹೋಗಿ ಸೇರ್ಕೊಂಡಿದ್ಯಾ.